ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು 5 ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದ ಭರತ್ ಭೂಷಣ್, ಹಾವೇರಿಯ ಭರತ್ ಭೂಷಣ್ ನನ್ನ ಮಗಳ ಎದುರೇ ಭರತ್ ತಲೆಗೆ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಬೆಂಗಳೂರಲ್ಲಿ TV9ಗೆ ಮೃತ ಭರತ್ ಅತ್ತೆ ವಿಮಲಾ ಹೇಳಿಕೆಯನ್ನು ಕೊಟ್ಟಿರೋದು. ಆಧಾರ್ ಕಾರ್ಡ್ ತೋರಿಸಿ ಎಂದು ಉಗ್ರರು ಹೇಳಿದ್ರಂತೆ. ನೆನ್ನೆ ಮಧ್ಯಾಹ್ನ ಮಗಳು ಕರೆ ಮಾಡಿ ಸುದ್ದಿ ತಿಳಿಸಿದಾಳೆ. ಮುಸ್ಲಿಮರಾದ್ರೆ ನಿಮ್ಮನ್ನ ಬಿಡ್ತೇವೆ ಅಂತ ಹೇಳಿದ್ರು, ಮೋದಿಗೆ ಹೋಗಿ ಹೇಳಿ ಎಂದು ಗುಂಡಿಕ್ಕಿ ಕೊಂದಿದ್ದಾರೆ. ಇಂದು ಭರತ್ ಕುಟುಂಬ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು. ಮುಸ್ಲಿಮರಾದ್ರೆ ನಿಮ್ಮನ್ನ ಬಿಡ್ತೀವಿ ಅಂತ ID ಕಾರ್ಡ್ ತೋರಿಸೋಕೆ ಹೇಳಿದ್ದಾರೆ. ಸೊ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು. ಬೆಂಗಳೂರಲ್ಲಿ TV9ಗೆ ಮೃತ ಭರತ್ ಅತ್ತೆ ವಿಮಲಾ ಅವರ ಹೇಳಿಕೆ ಇದು. ಸೊ ಭರತ್ ಭೂಷಣ್ 5 ವರ್ಷಗಳ ಹಿಂದೆ ಮದುವೆ ಆಗಿತ್ತು. ನಿನ್ನೆ 2:45ಗೆ ಗೊತ್ತಾಯಿತು. ಅಲ್ಲಿ 2:30ಗೆ ಶೂಟ್ ಮಾಡಿದ್ದಾರೆ. 2:45ಗೆ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಯಾವಾಗ ಹೋಗಿದ್ರು ಅವರು? ಅವರು 18ನೇ ತಾರೀಕು ಹೋಗಿದ್ರು. 18ಗೆ ಹೋಗಿದ್ರು. ಇವತ್ತು 10ವರೆಗೆ ಮನೆ ಬಿಡಬೇಕಾಯ್ತು, ಮನೆ ಮುಟ್ಟಬೇಕಾಯ್ತು. ಈ ಥರ ನಿನ್ನೆ ಮಧ್ಯಾಹ್ನ 2:30ಗೆ ಶೂಟ್ ಮಾಡಿದ್ದಾರೆ. ಏನಾಗಿತ್ತು ಅಂತ ಏನಾಗಿ ಅಲ್ಲಿ ನೀವು TV9ನಲ್ಲಿ ನೋಡ್ತೀರಲ್ವಾ, ಅವರೆಲ್ಲ ಹಿಂದೂಸ ಅಂತ ಕೇಳಿ ಶೂಟ್ ಮಾಡಿದಾರಂತ ಅಷ್ಟೇ. ಹಿಂದೂಸ್ ಅಂತ ಹೇಳಿದಕ್ಕೆ ಶೂಟ್ ಮಾಡಿಬಿಟ್ರಂತ. ನಮ್ಮ ಮಳೆಯಕ್ಕೆ ಮಾತ್ರ ಶೂಟ್ ಮಾಡಿದ್ದಾರೆ. ಲೇಡೀಸ್ಗೆ ಮಾಡಲ್ಲ, ಮಗುಗೆ ಮಾಡಲ್ಲ, ಅವ್ರಿಗೆ ಮಾತ್ರ ಮಾಡ್ತೀವಿ ಅಂತ ತಲೆ ಮೇಲೆ ಶೂಟ್ ಮಾಡಿದಾರಂತ. ಫುಲ್ ಕೆಳಗಡೆ ಬೀಳಷ್ಟು ಶೂಟ್ ಮಾಡಿದಾರಂತ. 3 ನಿಮಿಷ 5 ನಿಮಿಷ ಶೂಟ್ ಮಾಡಿದಾರಂತ. ಕೆಳಗಡೆನೆ ಬಿದ್ದುಬಿಟ್ಟಂತೆ. ನಮ್ಮ ಮಗಳು ಡಾಕ್ಟ್ರ್ ಅಲ್ವಾ, ಅವಳು ಡೆತ್ ನೋಡಿಬಿಟ್ಟು ಅಲ್ಲಿಂದ ಪರ್ಸು ಮೊಬೈಲು ಎಲ್ಲ ತಗೊಂಡು ಓಡಿ ಬಂದ್ಬಿಟ್ಟಿದ್ದಾಳೆ. ನಿಮ್ದು ಡಾಕ್ಟರ್ ಜೊತೆ ಮಾತಾಡ್ತಾನೆ. ನಿನ್ನೆ 2:45ಗೆ ಮಾತಾಡ್ತಾ ಇದ್ವಿ. 2:45ಇಂದನೇ ಮಾತಾಡ್ತಾನೆ ಇದ್ದೀವಿ. ಏನು ಹೇಳಿದ್ರಮ್ಮ ಅವರು? ಅವಳು ಇಷ್ಟೇ ಹೇಳಿದ್ದಲ್ಲ. ಅವರು ಆರ್ಮಿ ಅವರು ಅವಳನ್ನ ಕೂಡ್ಸ್ಕೊಂಡು ಅವರು ಸೇಫ್ಟಿ ಮಾಡಿಬಿಟ್ರು. ಆಮೇಲೆ ಎಲ್ಲಿನ ಬಿಟ್ಟಿಲ್ಲ ಅವನು. ಇಲ್ಲಿ ತೇಜಸ್ ಸೂರ್ಯ ಇದ್ದಾರಲ್ವ, ಅವ್ರಿಗೆ ಮಾತಾಡಿದ್ವಿ. ಅವರು ಒಂದು ಆರ್ಮಿ ಮನೆಗೆ ಅಡ್ರೆಸ್ ಹೇಳಿ ಅಲ್ಲಿ ಅವರು ಕರ್ಕೊಂಡೋಗಿ ನೈಟ್ ಅಲ್ಲೇ ಇಟ್ಕೊಂಡಿದ್ರು. ಆಮೇಲೆ ನೈಟ್ 1:30ಗೆ ಶ್ರೀನಗರ್ಗೆ ಕರ್ಕೊಂಡು ಹೋಗ್ಬಿಟ್ರಂತ. ಅವರೇ ಒಂದು ಕಾರಲ್ಲಿ ಕರ್ಕೊಂಡೋಗಿ ಅವಳು ರೂಮ್ ವೆಕೇಟ್ ಮಾಡಿಕೊಂಡು ಶ್ರೀನಗರ ಹಾಸ್ಪಿಟಲ್ ಪಕ್ಕನೇ ಒಂದು ಆರ್ಮಿ ಮನೆಗೆ ಇದ್ಲು. ಇವಾಗ ನಾವು ಜೂನ್ 28ಕ್ಕೆ ಹೋಗಿದ್ವಿ, 24ಅಲ್ಲಿ 2024 ಜೂನ್ 28ಕ್ಕೆ ಹೋಗಿ ಜುಲೈ 6ನೇ ತಾರೀಕು ವಾಪಸ್ ಬಂದ್ವಿ. ಅವಾಗೆಲ್ಲ ಚೆನ್ನಾಗಿತ್ತು ನಮಗೆ. ಈ ಪ್ಲೇಸ್ ಪೆಹಲ್ಗಾಮ್ಗೂ ಹೋಗಿದ್ವಿ, ಗುಲ್ಮಾರ್ಗ್ ಹೋಗಿದ್ವಿ, ಸೋನಾಮಾರ್ಗ್ ಹೋಗಿದ್ವಿ, ಕಾಟ್ರಾ ಹೋಗಿದ್ವಿ, ವಾಘಾ ಬಾರ್ಡ್ ಹೋಗಿದ್ವಿ. ಅದೇ ಆಂಟಿ ಅಂಕಲ್ಲು ನಾವು ನಮ್ಮ ಫ್ಯಾಮಿಲಿ 13 ಜನ. ಇಲ್ಲ, ಫಸ್ಟ್ ಟೈಮು. ಅಂಕಲ್ ಬಂದಿದ್ರಲ್ಲ ಇವರು ಹುಡುಗಿ ಅಪ್ಪ, ಅವ್ರು ಕಳಿಸಿದ್ದು. ಈಗ ಇಲ್ಲ, ಅವರು ಹೋಗಿಲ್ಲ. ಇಲ್ಲ 14th ಆಗೋಗಿತ್ತು ಆನಿವರ್ಸರಿ. ಈಗ ಸುಮ್ಮನೆ ಆಗ್ಲೇ 2 ತಿಂಗಳಿಂದ ಬುಕ್ ಮಾಡಿದ್ರು, ಹೋಗಿ ಬರೋಣ ಅಂತ. ಟ್ರಾವೆಲ್ ಬುಕ್ ಮಾಡಿದ್ರಂತೆ. ಫ್ಲೈಟಿಗೆ ಟಿಕೆಟ್ ಓನಾಗಿ ಬುಕ್ ಮಾಡ್ಕೊಂಡು ಓನಾಗಿ ಹೋಗಿದ್ದಾರೆ. 18th ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬರಬೇಕಾಗಿತ್ತು. ಇವತ್ತು ಮಾರ್ನಿಂಗ್ ಏನು ಇಲ್ಲ ಸರ್. ಅವತ್ತು ಅಲ್ಲಿ ಚೆನ್ನಾಗಿ ಹೋಗಿ ಬಂದಿದ್ದಕ್ಕೆ ಹೀಗೆ ಕಳಿಸಿದ್ದ ಅಂಕಲ್ಲು. ತುಂಬ ದುರಾದೃಷ್ಟ ಅಲ್ವಾ ಸರ್ ಈ ಥರ ಮಾಡೋದು. ಅವ್ರಿಗೆ ಯಾರಾದರೂ ಮಿನಿಸ್ಟ್ರಿಗೆ ಮಾಡಲಿ, ಇಂಥವ್ರಿಗೆ ಮಾಡಿ ಏನು ಪ್ರಯೋಜನ ಹೇಳಿ. ಚೆನ್ನಾಗಿದ್ರು. ಅವರೇ ನಮ್ಮ ಮೆಡಿಸನ್. ನಮ್ಮ ಮಗನೂ ಡಾಕ್ಟ್ರು, ಅವರು ಕೊಲೀಗ್ಸ್ ಇಬ್ರು. ಸುಜಾತನು ನಮ್ಮ ಮಗ. ಡಾಕ್ಟ್ರು, ಜನರಲ್ ಮೆಡಿಸನ್ ಓನ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಇಲ್ಲಿ ದೇವಿನಗರ. ಭದ್ರಪಲ್ಲೆ ಬಿಟ್ಟಿದೆಯಲ್ಲ, ಅಲ್ಲಿ ದೇವಿನಗರದಲ್ಲಿ ಇಟ್ಕೊಂಡಿದ್ದಾರೆ ಓನಾಗಿ. ಡಯಾಗ್ನಿಕ್ ಸೆಂಟ್ರ್ ಫುಲ್ಲು. ಇಲ್ಲ ನಮ್ಮ ಫ್ಯಾಮ್ಲಿ, ಅಂಕಲ್ಲು, ಆಂಟಿ, ಮನೆಯವರು, ನಮ್ಮ ಫ್ಯಾಮ್ಲಿ ಎಲ್ಲ 14 ಜನ ಹೋಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.